ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಶಿವರಾತ್ರಿ ಹಬ್ಬ ಸಮೀಪದಲ್ಲಿದೆ. ಈ ಶಿವರಾತ್ರಿ ಹಬ್ಬನ ಯಾವ ರೀತಿ ಆಚರಣೆ ಮಾಡೋದು ಮತ್ತು ಉಪವಾಸ ಯಾವ ರೀತಿ ಇರಬೇಕು, ಉಪವಾಸ ಮಾಡೋದ್ರಿಂದ ನಮ್ಗೆ ಏನೇನು ಫಲ ಸಿಗುತ್ತೆ ಅನ್ನೋವಂಥ ವಿಚಾರನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಈ ಹಬ್ಬನೂ ಒಂದು. ಮಾಘ ಮಾಸದ ಬಹುಳ ಚತುರ್ದಶಿಯಂದು ಆಚರಣೆ ಮಾಡ್ತೀವಿ. ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಶಿವರಾತ್ರಿ ಹಬ್ಬ ಬರುತ್ತೆ. ಇಡೀ ದಿನ ಉಪವಾಸ ಜಾಗರಣೆಗಳನ್ನು ಮಾಡಿ 4 ಯಾಮಗಳಲ್ಲೂ ಶಿವಪೂಜೆಯನ್ನು ಮಾಡುವ ಮೂಲಕ ಆಚರಣೆ ಮಾಡ್ತೀವಿ. ಅಂದರೆ ಉಪವಾಸವಿದ್ದು ಜಾಗರಣೆ ಮಾಡೋರು ರಾತ್ರಿ 4 ಬಾರಿ ಪೂಜೆಗಳನ್ನು ಶಿವನಿಗೆ ಅರ್ಪಿಸಬೇಕಾಗುತ್ತೆ. ಈ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಈ ಹಬ್ಬದ ಪ್ರಮುಖ ತಿನಿಸು. ಶಿವರಾತ್ರಿ ಈ ದಿನದಂದು ಕೈಲಾಸವಾಸ ಪರಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸ್ತಾರೆ. ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿಯಂದು ಬರುವ ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭೋ ಶಂಕರನನ್ನು ನೆನೆದು ಪುನೀತರಾಗ್ತಾರೆ. ಉಪವಾಸ ಇರುವಂಥ ದಿನದಲ್ಲಿ ಯಾವ ರೀತಿ ಆಹಾರನ ತಗೋಬೇಕು ಮತ್ತು ಮಧ್ಯಾಹ್ನ ನಿದ್ರೆ ಮಾಡ್ಬೋದಾ ಅಥವಾ ಮಾಡಬಾರ್ದಾ, ಇದೆಲ್ಲದಕ್ಕೂ ಉತ್ತರ ಇಲ್ಲಿದೆ. ತುಂಬ ಜನ ಅವರದ್ದೇ ಆದ ರೀತಿಯಲ್ಲಿ ಉಪವಾಸ ವ್ರತ ಆಚರಣೆ ಮಾಡ್ತಾ ಇರ್ತಾರೆ. ಕೆಲವರು ಸೋಮವಾರ ಮಾಡ್ತಾರೆ, ಗುರುವಾರ, ಶನಿವಾರ, ಇನ್ನು ಕೆಲವರು ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ ಮತ್ತು ಸಂಕಷ್ಟರ ಚತುರ್ಥಿ, ವೈಕುಂಠ ಏಕಾದಶಿ, ಕಾರ್ತಿಕ ಸೋಮವಾರ ಹೀಗೆಲ್ಲ ಅವರದ್ದೇ ಆದಂಥ ರೀತಿಯಲ್ಲಿ ಉಪವಾಸವನ್ನು ಮಾಡ್ತಾರೆ. ಶಿವನನ್ನು ಪೂಜಿಸೋದ್ರಿಂದ ಕರುಣಾಮಯಿಯಾದ ಶಿವನು ಸರ್ವರನ್ನು ಅನುಗ್ರಹಿಸ್ತಾನೆ ಎಂಬ ನಂಬಿಕೆ ಇದೆ. ಹೆಚ್ಚು ಅಂದರೆ ತಿಂಗಳಿಗೆ 2 ಉಪವಾಸ ಮಾಡೋದು ತುಂಬಾ ಒಳ್ಳೆಯದು. ಅದು ಆಧ್ಯಾತ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಈ ರೀತಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಸಾತ್ವಿಕ ಗುಣಗಳು ಹೆಚ್ಚಾಗುತ್ತೆ. ವೈಜ್ಞಾನಿಕವಾಗಿ ಹೇಳೋದಾದರೆ ದೇಹದ ಒಳಗಡೆ ಇರುವಂಥ ವಿಷಕಾರಿ ವಸ್ತುಗಳು ಹೊರಗಡೆ ಹಾಕೋದಕ್ಕೂ ಕೂಡ ಉಪಕಾರಿ ಆಗುತ್ತೆ. ನಾವು ಮಾಡುವಂಥ ಯಾವುದೇ ವ್ರತ ಆಗಿರಲಿ ಮತ್ತು ಉಪವಾಸ ಆಗಿರಲಿ ಎರಡೂ ಕೂಡ ಬೇರೆ ಬೇರೆಯೇ. ಅದು ಹೇಗೆ ಅಂದರೆ ಕೆಲವೊಂದು ವ್ರತಗಳನ್ನು ಮಾಡುವವರು ಕಂಪಲ್ಸರಿಯಾಗಿ ಉಪವಾಸನ ಮಾಡಲೇಬೇಕು ಅಂತ ಏನೂ ಇಲ್ಲ. ಆದರೆ ಕೆಲವೊಂದು ವ್ರತಗಳನ್ನು ಮಾತ್ರ ಉಪವಾಸ ಇದ್ದೇ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ನಮಗೆ ಬರುವಂಥ ಅಂಗಾರಕ ಸಂಕಷ್ಟರ ಚತುರ್ಥಿ ವರ್ಷದಲ್ಲಿ 1 ಸಲ, ಕೆಲವು ಸಲ ಮಾಸದಲ್ಲಿ 2 ಸಲನೂ ಕೂಡ ಅಂಗಾರಕ ಸಂಕಷ್ಟರ ಚತುರ್ಥಿ ಬರುತ್ತೆ. ಅಂಥ ದಿನದಲ್ಲಿ ಉಪವಾಸ ಮಾಡಲೇಬೇಕು. ಶಿವರಾತ್ರಿಯಂದು ಉಪವಾಸ ಮಾಡಿ ಶಿವನಿಗೆ ಅಭಿಷೇಕ ಮಾಡಿ ಬಿಲ್ವ ಪತ್ರೆಗಳನ್ನು ಅರ್ಪಿಸೋದ್ರಿಂದ ಎಲ್ರಿಗೂ ಕೂಡ ಸದ್ಗತಿ ಪ್ರಾಪ್ತವಾಗುತ್ತೆ. ಏಕಾದಶಿ ಕೂಡ ಅಷ್ಟೇ. ವರ್ಷದಲ್ಲಿ ಬರುವಂಥ ದೊಡ್ಡ ಏಕಾದಶಿ ಷಷ್ಠಿ ಆಗಿರ್ಬೋದು, ಕಾರ್ತಿಕ ಮಾಸ ಆಗಿರ್ಬೋದು, ಶಿವರಾತ್ರಿ ಆಗಿರ್ಬೋದು, ಹುಣ್ಣಿಮೆಗಳಲ್ಲಿ ವಿಶೇಷ ಸಂದರ್ಭದಲ್ಲಿ ಮಾತ್ರ ಕಂಪಲ್ಸರಿ ಉಪವಾಸ ಮಾಡಿನೇ ಈ ವ್ರತವನ್ನು ಆಚರಿಸಬೇಕು ಅಂತಾರೆ. ಏಕೆಂದರೆ ಈ ಉಪವಾಸ ಅಷ್ಟೊಂದು ಮಹತ್ವ ಇದೆ. ಇಂಥ ದಿನಗಳಲ್ಲಿ ಉಪವಾಸವಿದ್ದು ಈ ವ್ರತವನ್ನು ಮಾಡೋದ್ರಿಂದ ನಮಗೆ ಅಧಿಕ ಫಲಗಳು ಸಿಗುತ್ತೆ, ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಪ್ರತಿ ವರ್ಷದ ಶಿವರಾತ್ರಿಯ ಸಮಯದಲ್ಲಿ ಶಿವನು ಪಾರ್ವತಿಯ ಜೊತೆಯಲ್ಲಿ ಭೂಮಿಗೆ ಆಗಮಿಸ್ತಾರೆ, ಭೂ ಸಂಚಾರ ಮಾಡ್ತಾರೆ, ಎಲ್ಲ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಸಂಕ್ರಮಣಗೊಳ್ತಾರೆ. ಹೀಗಾಗಿ ಶಿವರಾತ್ರಿಯ ಶಿವನನ್ನು ಯಾರು ಪೂಜಿಸುವರೋ ಅವರ ಪಾಪಗಳು ಪರಿಹಾರವಾಗುತ್ತವೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾರೆ ಅನ್ನೋ ಒಂದು ಶಾಸ್ತ್ರ ಇದೆ. ನಾವು ಪ್ರತಿಯೊಂದಕ್ಕೂ ಕೂಡ ಉಪವಾಸ ಮಾಡಿನೇ ಮಾಡ್ತೀವಿ ಅಂದರೆ ನಮ್ಮ ದೇಹ ಕೂಡ ಅದಕ್ಕೆ ಸ್ಪಂದಿಸಬೇಕು. ಎಷ್ಟೋ ಜನ BP, ಶುಗರು, ಥೈರಾಯ್ಡ್ ಅಂತೆ ಆ ಥರದ್ದೆಲ್ಲ ತೊಂದರೆಗಳಿರುತ್ತೆ. ಮತ್ತು ಬೆಳಗ್ಗೆನೇ ಮೆಡಿಸನ್ಗಳನ್ನ ತೊಗೊಳ್ಳೋರಂಥವ್ರು ಇರ್ತಾರೆ. ಹಾಗೆ ಎಷ್ಟೋ ಜನ ಪ್ರೆಗ್ನೆಂಟ್ ಇರ್ತಾರೆ. ಈ ಥರದ್ದೆಲ್ಲ ಇದ್ದಾಗ ತಲೆನೋವು ಬಂದುಬಿಡುತ್ತೆ ಉಪವಾಸವಿದ್ದಾಗ. ತುಂಬ ಜನಕ್ಕೆ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಸಮಸ್ಯೆ ಇದ್ದಾಗ ಉಪವಾಸವನ್ನು ಮಾಡಲೇಬೇಡಿ. ನಿಮಗೇನಾದರೂ ಮಾಡಲೇಬೇಕು ಅಂತ ಇದ್ದರೆ, ಆಸೆ ಇದ್ದರೆ ತಿಂಗಳಿಗೆ 1 ದಿನ ಉಪವಾಸ ಮಾಡಿದರೆ ಸಾಕು. ಎಷ್ಟೋ ಜನ ಹೆಣ್ಮಕ್ಳು ಬೆಳಗ್ಗೆ ಹೊತ್ತು ಟಿಫನ್ನೂ ಕೂಡ ಮಾಡೋದೇ ಇಲ್ಲ. ಮನೆ ಕೆಲಸ ಮಾಡಿ ಪೂಜೆ ಕೆಲಸ ಮುಗಿಸಿ ಅವರು ಊಟ ತಿಂಡಿ ಅಂತ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗಿರುತ್ತೆ. ಈ ಥರ ಪ್ರತಿದಿನ ಎಷ್ಟೋ ಹೆಣ್ಮಕ್ಳು ಬೆಳಗಿನ ತಿಂಡಿಯನ್ನೇ ಸ್ಕಿಪ್ ಮಾಡಿರ್ತಾರೆ. ಇದು ಕೂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಬೆಳಗ್ಗೆ ಅಥವಾ ರಾತ್ರಿ ಊಟವನ್ನು ಬಿಡಲೇಬಾರ್ದು. ಇನ್ನು ಮಧ್ಯಾಹ್ನ ಬೇಕಿದ್ರೆ ಊಟ ಬಿಡ್ಬೋದು. ಈ ಶಿವರಾತ್ರಿಯಂದು ಶಿವನನ್ನು ಪೂಜಿಸೋದ್ರಿಂದ ಸುಖ, ಶಾಂತಿ, ಸಮೃದ್ಧಿ ಸಿಗೋದ್ರಲ್ಲಿ 2 ಮಾತೇ ಇಲ್ಲ. ಈ ಕರುಣಾಮಯಿಯಾದ ಶಿವನನ್ನು ಭಕ್ತಿಪೂರ್ವಕವಾಗಿ ಯಾರೇ ಪೂಜಿಸಿದ್ರೂ ಅವರನ್ನು ಅನುಗ್ರಹಿಸ್ತಾರೆ. ಈ ಶಿವರಾತ್ರಿ ಹಬ್ಬದ ದಿನಪೂರ್ತಿ ಉಪವಾಸ ಇರ್ಬೋದು, ಅಥವಾ 1 ಹೊತ್ತು ಉಪವಾಸವಿದ್ದು 2 ಹೊತ್ತು ಏನಾದರೂ ತಿನ್ಬೋದು. ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಗಮನಿಸ್ಕೊಂಡು ನೀವು ಈ ರೀತಿ ಕೂಡ ಮಾಡ್ಕೋಬೋದು. ನಮ್ಮ ಕಡೆ ಇದನ್ನು ಒಪ್ಪತ್ತು ಬಿಡೋದು ಅಂತಲೂ ಹೇಳ್ತಾರೆ. ಇನ್ನು 1 ದಿನದಲ್ಲಿ 1 ಹೊತ್ತು ಮಾತ್ರ ಊಟ ಮಾಡಿ ಇನ್ನು 2 ಹೊತ್ತು ಉಪವಾಸ ಇರೋದು, ಇದು ಕೂಡ ಉಪವಾಸ ಮಾಡಿದಷ್ಟೇ ಫಲಗಳೇ ಸಿಗುತ್ತೆ.
ಇನ್ನು ಶಿವರಾತ್ರಿಗೆ, ಸಂಕಷ್ಟರ ಚತುರ್ಥಿಗೆ, ಸೋಮವಾರ, ಗುರುವಾರ ಮತ್ತು ನಾವು ವ್ರತ ಪೂಜೆ ಅಂತ ಮಾಡುವಾಗ ಉಪವಾಸ ಇದ್ದೇ ಮಾಡಬೇಕು ಅನ್ನೋದು ಒಂದು ನಿಯಮ. ಆ ವ್ರತದ ನಿಯಮ ಆಗಿರುತ್ತೆ. ಹೇಳಿದರೆ ಅಂತ ಹೇಳಿ ಪ್ರತಿಯೊಂದಕ್ಕೂ ಕೂಡ ಉಪವಾಸ ಇರೋದು ಬೇಡ. ನೀವೇನು ಪಾಲಿಸ್ಕೊಂಡು ಬಂದಿರ್ತೀರ, ಶಿವರಾತ್ರಿ, ಏಕಾದಶಿ, ಸಂಕಷ್ಟರ ಚತುರ್ಥಿ ಅಥವಾ ಹುಣ್ಣಿಮೆ, ವಾರದಲ್ಲಿ 2 ಈ 3 ವಾರದ ದಿನ ಉಪವಾಸ ಮಾಡ್ತಾ ಇದ್ದರೆ ಯಾವುದೇ ವ್ರತ ಮಾಡ್ತಾ ಮತ್ತೆ ಉಪವಾಸ ಮಾಡಬೇಕು ಅಂತ ನಿಯಮ ಏನೂ ಇಲ್ಲ. ಪೂಜೆ ಆಗೋವರೆಗೂ ಉಪವಾಸವಿದ್ದು ಪೂಜೆ ಆದ ನಂತರ ನೀವೇನು ಬೇಕಾದರೂ ತಿನ್ಬೋದು. ಈ ಶಿವರಾತ್ರಿ ದಿನ ಶಿವನು ಹಿಂದು ಮುಂದೆ ನೋಡದೆ ಅವರಿಗೆ ಬೇಡಿದ ವರಗಳನ್ನು ನೀಡ್ತಾರೆ. ಭಕ್ತಿಗೆ ಮರುಳಾಗುವ ಶಿವನು ಹೀಗೆ ತನ್ನ ಭಕ್ತರಿಗೆ ಬೇಡಿದ ವರವನ್ನು ನೀಡುವ ಮೂಲಕ ಎಷ್ಟೋ ಸಲ ಸಂಕಟಕ್ಕೆ ಸಿಲುಕಿದ್ದು ಉಂಟು. ಆದರೆ ಎಂಥದ್ದೇ ಸಂಕಟವಿದ್ರೂ ಶಿವನು ಭಕ್ತರನ್ನು ಸದಾ ಅನುಗ್ರಹಿಸ್ತಲೇ ಇರ್ತಾರೆ. ಅದಕ್ಕೆ ಶಿವಭಕ್ತನಿಗೆ ನರಕ ಇಲ್ಲ ಅನ್ನೋ ಮಾತಿದೆ. ನಾವು ಉಪವಾಸ ಮಾಡಲೇಬೇಕು ಅಂತ ಅನಿಸಿದ್ರೆ ಆ ದಿನಗಳಲ್ಲಿ ಹಾಲು, ಹಣ್ಣು, ಉಪ್ಪಿಟ್ಟು, ಚಪಾತಿ ಈ ಥರ ಏನಾದರೂ ತಿನ್ಬೋದು. ಹಾಗೆ ಹೆಚ್ಚಾಗಿ ನೀರು ಅಥವಾ ಜ್ಯೂಸ್ ಈ ಥರ ದ್ರವ ಪದಾರ್ಥಗಳನ್ನು ಹೆಚ್ಚಾಗಿ ತೊಗೋಬಾರ್ದು. ಉಪವಾಸ ಮಾಡೋವಂಥ ದಿನ ಇದನ್ನು ಕಡಿಮೆ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಆಗಾಗ ವಾಶ್ರೂಮ್ಗೆ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ನಾವು ಒಂದು ಪೂಜೆ ಮತ್ತು ಧ್ಯಾನದಲ್ಲಿ ಒಂದು ಏಕಾಗ್ರತೆ ಇರೋದಿಲ್ಲ. ಅದಕ್ಕೇ ಉಪವಾಸ ಮಾಡುವ ಸಮಯದಲ್ಲಿ ದ್ರವ ಪದಾರ್ಥಗಳನ್ನು ಹೆಚ್ಚಾಗಿ ತೊಗೋಬಾರ್ದು ಅಂತ ಹೇಳ್ತಾರೆ. ಯಾವ ದಿನ ಉಪವಾಸ ಮಾಡ್ತಿರೋ ಆ ದಿನ ಮಧ್ಯಾಹ್ನ ನಿದ್ರೆ ಮಾಡಬಾರ್ದು. ಜೊತೆಗೆ ಆ ದಿನ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕಾಗುತ್ತೆ. ಈ ದಿನದಲ್ಲಿ ನಾವು ಮಾಡುವಂಥ ಶಿವಪೂಜೆ, ಉಪವಾಸಗಳು ನಮಗೆ ತುಂಬ ಉಪಯುಕ್ತ. ಅಂದು ಪರಶಿವನಿಗೆ ನೀರಿನ ಅಭಿಷೇಕ ಮತ್ತು ಬಿಲ್ಪತ್ರೆಯ ಪೂಜೆ. ಬಿಲ್ಪತ್ರೆಯಲ್ಲಿ ಉಸಿರಾಟದ ತೊಂದರೆ ನಿವಾರಿಸುವ ಗುಣ ಇದೆ. ಬಿಲ್ವವನ್ನು ಲಿಂಗದ ಮೇಲೆ ಹಾಕೋದ್ರಿಂದ ಅದರ ವಾಸನೆ ನಮ್ಮ ದೇಹದ ಒಳಗಡೆ ಹೋಗುತ್ತೆ. ಬಿಲ್ವವನ್ನು ಮೂಸಿ ಎಸೆಯುವುದು ಸರಿಯಾದ ವಿಧಾನ ಅಂತ ಹೇಳ್ತಾರೆ. ಶಿವನ ಲಿಂಗವು ಕಲ್ಲಿನದ್ದಾಗಿದ್ದು ಅದ್ರ ಮೇಲೆ ನೀರನ್ನು ಸುರಿಯೋದ್ರಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತೆ. ಅದೊಂದು ವಿಶಿಷ್ಟ ಕಲ್ಲಿನಿಂದ ಮಾಡಿದ ಲಿಂಗ ಆಗಿರುತ್ತೆ ಅದು. ಉಪವಾಸ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಆಗುತ್ತೆ ಗೊತ್ತಾ? ದೇಹದ ಶಕ್ತಿ ಹೆಚ್ಚಾಗುತ್ತೆ. ಅಂದರೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ದೇಹದಲ್ಲಿ ಇರುವಂಥ ವಿಷಕಾರಿ ವಸ್ತುಗಳು ಹೊರಗಡೆ ಹೋಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದರಿಂದ ಅವಾಗವಾಗ ಅನಾರೋಗ್ಯಕ್ಕೆ ತುತ್ತಾಗೋದು ಅತಿ ಕಡಿಮೆ ಆಗುತ್ತೆ. ಇನ್ನು ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಮ್ಮ ದೇಹ, ನಮ್ಮ ಜೀವನ, ನಮ್ಮ ಆಸೆಗಳ ಮೇಲೆ ನಿಯಂತ್ರಣ ಬರುತ್ತೆ. ಒಂದು ಒಳ್ಳೆ ಸಮಯದಲ್ಲಿ, ಒಳ್ಳೆ ದಿನದಲ್ಲಿ ಉಪವಾಸ ವ್ರತವನ್ನು ಮಾಡಿ. ಅದು ನಮ್ಮ ದೇಹಕ್ಕೆ ಹೊಸ ಚೈತನ್ಯವನ್ನು ತಂದುಕೊಡುತ್ತೆ. ಮೊದಲು ತಿಂಗಳಿಗೆ 1 ಸಲ ಉಪವಾಸ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ತಿಂಗಳಿಗೆ 2 ಸಲ ಉಪವಾಸನ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಸಾಕು. ಉಪವಾಸ ಮಾಡೋದು ಅಂದರೆ ದೇವರಿಗೆ ಹತ್ತಿರವಾಗೋದು ಅಂತ ಅರ್ಥ. ದೇವರ ಬಗ್ಗೆ ಚಿಂತಿಸಿರುವುದು ಎಂದರ್ಥ. ಹೀಗೆ ಆತನ ಧ್ಯಾನದಲ್ಲಿ ಇರುವಾಗ ಊಟ ತಿಂಡಿಯ ಕಡೆ ಗಮನ ಹೋಗೋದಿಲ್ಲ. ಕೆಲವೊಂದು ವ್ರತಕ್ಕೆ ಮಾತ್ರ ನೀರಾಹಾರಿ ಆಗಿರಬೇಕು ಅಂತ ಹೇಳ್ತಾರೆ. ನೀರನ್ನು ಸಹ ಕುಡಿಬಾರ್ದು. ನೀರನ್ನು ಕುಡಿಯದೆ ಉಪವಾಸ ಮಾಡಬೇಕು ಅಂತ ಕೆಲವರು ಇದನ್ನು ಮಾಡ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ನಾನು ಕೂಡ ಯಾವುದೇ ಉಪವಾಸ ಮಾಡಿದರೂ ನೀರಾಹಾರಿಯಾಗೆ ಮಾಡೋದು. ಆದರೆ ಎಲ್ಲರ ಕೈಯಲ್ಲೂ ಅದು ಸಾಧ್ಯ ಆಗೋದಿಲ್ಲ. ಈ ಉಪವಾಸದ ಸಮಯದಲ್ಲಿ ಯಾವ ರೀತಿಯ ತಿಂಡಿಯನ್ನು ತಿನ್ಬೋದು ಅಂದರೆ, ಭೂಮಿಯ ಒಳಗಡೆ ಬೆಳೆದಿರುವಂಥ ಯಾವುದೇ ಹಣ್ಣು, ತರಕಾರಿಗಳನ್ನು ತಿನ್ನಬಾರ್ದು. ಅಂದರೆ ಯಾವುದೇ ಗಿಡ ಅಥವಾ ಬೇರುಗಳಲ್ಲಿ ಬಿಡುವಂಥ ಯಾವುದೇ ಪದಾರ್ಥವನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಉದಾಹರಣೆಗೆ ಆಲೂಗೆಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಸಿಹಿಗೆಣಸು, ಮರಗೆಣಸು, ಕಡಲೆಕಾಯಿ ಬೀಜ ಇಂಥದ್ದೆಲ್ಲ ತಿನ್ನಬಾರ್ದು ಆ ದಿನ. ಗಿಡದ ಮೇಲ್ಭಾಗದಲ್ಲಿ ಬೆಳೆಯುವಂಥ ಹಣ್ಣು, ತರಕಾರಿಗಳನ್ನು ಆ ದಿನ ತಿನ್ಬೋದು. ಇನ್ನು ಉಪವಾಸ ಮಾಡುವಂಥ ದಿನ ಅನ್ನ ತಿನ್ನಬಾರ್ದು. ದ್ವಿದಳ ಧಾನ್ಯಗಳನ್ನು ತಿನ್ನಬಾರ್ದು. ಅಂದರೆ ಹೆಸರು ಕಾಳು, ಹುರುಳಿಕಾಳು, ಅಲಸಂಡೆ ಕಾಳು, ತೊಗರಿ ಕಾಳು, ಕಡಲೆಕಾಳು ಇಂಥ ಕಾಳುಗಳು ಆ ದಿನ ತಿನ್ನಬಾರ್ದು. ಬೆಳಗಿನಿಂದ ಉಪವಾಸ ಇದ್ದೀನಿ, ಅನ್ನ ತಾನೇ ತಿನ್ನಬಾರ್ದು. ಚಪಾತಿನೋ, ರೊಟ್ಟಿನೋ ಅಥವಾ ಉಪ್ಪಿಟ್ಟು ಇಂಥದ್ದನ್ನು ಹೋಟೆಲ್ನಲ್ಲಿ ತರಿಸ್ಕೊಂಡು ತಿನ್ನೋಣ ಅಂತ ಹೇಳಿ ಈ ಒಂದು ತಪ್ಪನ್ನು ಮಾತ್ರ ಮಾಡಬೇಡಿ. ಆ ದಿನ ಯಾವುದೇ ತರಹದ ಹೊರಗಡೆಯ ತಿಂಡಿಗಳನ್ನು ಕೂಡ ತಿನ್ನಬಾರ್ದು. ರವೆ ಉಪ್ಪಿಟ್ಟು, ಅವಲಕ್ಕಿ, ಸಿಹಿ ಅವಲಕ್ಕಿ ಮತ್ತು ಅವಲಕ್ಕಿ ಉಪ್ಪಿಟ್ಟು, ಪೇಪರ್ ಅವಲಕ್ಕಿ ಈ ಥರದ್ದೆಲ್ಲ ಉಪಯೋಗಿಸ್ಕೊಂಡು ತಿನ್ಬೋದು. ಕಿಚಡಿ, ಹಾಲು ಈ ಥರ ಕೂಡ ತಿನ್ಬೋದು. ಏನೂ ಮಾಡೋದಕ್ಕೆ ಆಗಿಲ್ಲ ಅಂದರೆ ಹಣ್ಣುಗಳನ್ನು ತಿನ್ಬೋದು. ಹಾಲು ಕೂಡ ಕುಡಿಬೋದು. ನಾವು ಉಪವಾಸ ಮಾಡುವಾಗ ಬೆಳಗ್ಗೆ ಮತ್ತು ರಾತ್ರಿ ಮಾತ್ರ ಉಪವಾಸ ಮಾಡಬಾರ್ದು. ಹೊಟ್ಟೆ ಹಸಿವಿನಿಂದ ಇರಬಾರ್ದು. ರಾತ್ರಿ ಕೂಡ ಹಸಿದ ಹೊಟ್ಟೆನಲ್ಲಿ ಮಲಗಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ರಾತ್ರಿ ಕೂಡ ಹಸಿದ ಹೊಟ್ಟೆಯಲ್ಲಿ ಮಲಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ರಾತ್ರಿ ಹಾಲು ಹಣ್ಣನ್ನು ತಿನ್ಬೋದು. ಶುಕ್ರವಾರದ ದಿನ ಮನೆಯಲ್ಲಿ ಮದುವೆ ಆಗಿರುವಂಥ ಹೆಣ್ಮಕ್ಳು ಉಪವಾಸ ಇರಲೇಬಾರ್ದು ಅಂತಲೂ ಹೇಳ್ತಾರೆ. ಆದರೆ ಕೆಲವೊಂದು ಉಪವಾಸ ಮಾಡುವಾಗ ನಾವೇ ಇರಬೇಕು ಉಪವಾಸ ಅಂತ ಹೇಳ್ತೀವಿ.
ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇದೇ ರೀತಿಯ ಉಪವಾಸವನ್ನು ಮಾಡ್ಬೋದು. ಪೂರ್ತಿ ಖಾಲಿ ಹೊಟ್ಟೆನಲ್ಲಿ ಇರಬಾರ್ದು. ಹಾಗಾಗಿ ಪ್ರತಿದಿನ ಪೂಜೆ ಆಗಿರಲಿ, ವ್ರತ ಆಗಿರಲಿ, ಹರೇ ದಿನಗಳಲ್ಲೇ ಆದರೂ ಕೂಡ ಅಷ್ಟೇ, ಆದಷ್ಟು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆಗ ನೀವು ಪೂಜೆ ಆಗೋವರೆಗೂ ಉಪವಾಸವಿದ್ದು ಆಮೇಲೆ ಏನಾದರೂ ತಿನ್ಬೋದು. ಶಿವರಾತ್ರಿ ದಿನ ರಾತ್ರಿ ಪೂಜೆಯೇ ವಿಶೇಷ. ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲೂ ದೇವರಿಗೆ ಹಗಲು ಪೂಜೆ ನಡೆಯುತ್ತೆ. ಆದರೆ ಶಿವರಾತ್ರಿ ಮಾತ್ರ ರಾತ್ರಿಯ ಹೊತ್ತು ಪೂಜೆ, ಭಜನೆ ನಡೆಸುವ ವಿಶೇಷ ಆಚರಣೆ ಇರುತ್ತೆ. ರಾತ್ರಿ ಎಂದರೆ ಕತ್ಲು ಎಂದರೆ ಅಜ್ಞಾನವನ್ನು ಕಳೆದು ಸುಜ್ಞಾನ ಬೆಳಗಿಸು ಎಂದು ಆ ಶಿವನನ್ನು ಬೇಡುವ ಶುಭ ದಿನವೇ ಶಿವರಾತ್ರಿ. ಅಜ್ಞಾನವನ್ನು ತುಂಬಿರೋರಲ್ಲಿ ಶಿವ ಸಂಚಾರ ಮಾಡಿ ಜ್ಞಾನ ಬೆಳಗುತ್ತಾನೆ ಎಂಬ ನಂಬಿಕೆ ಇದೆ. ಎಷ್ಟೋ ಜನ ನಾವು ದೇವರ ಧ್ಯಾನದಲ್ಲಿದ್ದಾಗ ಊಟದ ಮೇಲೆ ನಮಗೆ ಮನಸ್ಸೇ ಆಗಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಈ ರೀತಿ ಉಪವಾಸ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗಲೇ ನಮಗೆ ಜಾಸ್ತಿ ಹಸಿವು ಆಗುತ್ತೆ ಅಂತಲೂ ಹೇಳ್ತಾರೆ. ಈ ಥರ ನೀವು ಕೇಳಿರ್ತೀರ. ಇದು ಯಾಕಾಗುತ್ತೆ ಅಂದರೆ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇರೋದಿಲ್ಲ. ಅದಕ್ಕೇ ಈ ರೀತಿ ಎಲ್ಲ ಆಗುತ್ತೆ. ನಾನಾ ದೃಷ್ಟಿಯಲ್ಲಿ ಪ್ರಯೋಜನ ಇದೆ ಈ ಉಪವಾಸ. ಆದರೆ ಕೆಲವರ ದೃಷ್ಟಿಯಲ್ಲಿ ಉಪವಾಸ ಅಂದರೆ ಊಟ ಮಾತ್ರ ಬಿಡಬೇಕು, ಊಟದ ಬದಲು ಫಲಹಾರ ತಿಂದರೆ ಆಯಿತು ಅಂತ ಹೇಳಿ ಅದನ್ನು ಊಟಕ್ಕಿಂತ ಹೆಚ್ಚಾಗಿ ತಿಂದಿರ್ತಾರೆ. ಈ ಉಪವಾಸ ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ದೇಹ ಒಂದು ಯಂತ್ರ ಇದ್ದ ಹಾಗೆ, ಅದಕ್ಕೂ ಸ್ವಲ್ಪ ರೆಸ್ಟ್ ಬೇಕಲ್ವಾ. ಅದಕ್ಕಾಗಿ ತಿಂಗಳಿಗೆ ಒಂದು ಸಲ ಇಲ್ಲಾಂದರೆ 15 ದಿನಕ್ಕೊಂದ್ಸಲಿ ನಾವು ಊಟನ ಕಡಿಮೆ ಮಾಡಿ ಸ್ವಲ್ಪ ನೀರನ್ನು ಕುಡಿತಾ ಸ್ವಲ್ಪ ಉಪವಾಸವನ್ನು ಮಾಡೋದ್ರಿಂದ ದೇಹದಲ್ಲಿರುವ ವಿಷಕಾರಿ ವಸ್ತುಗಳು ಹೊರಗಡೆ ಹೋಗುತ್ತೆ. ಅಜೀರ್ಣ, ಗ್ಯಾಸ್ಟ್ರಿಕ್ಕು ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಶಿವರಾತ್ರಿ ದಿನ ಉಪವಾಸ ಮಾಡಿ ಶಿವನಿಗೆ ಅಭಿಷೇಕ ಮಾಡಿ ಬಿಲ್ಪತ್ರೆಗಳನ್ನು ಅರ್ಪಿಸೋದ್ರಿಂದ ಎಲ್ರಿಗೂ ಕೂಡ ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ. ಇದಿಷ್ಟು ಕೂಡ ಶಿವರಾತ್ರಿಯಲ್ಲಿ ಯಾವ ರೀತಿ ಉಪವಾಸ ಮಾಡಬೇಕು ಅಂತ. ಎಲ್ಲರಿಗೂ ಈ ಒಂದು ವಿಚಾರ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು.